ಹೋಗಿ ಹೋಗಿ ಉಪ್ಪಿನ ವ್ಯಾಪಾರಿ ಕೇಳ್ತಿದ್ರಲ್ಲ, ಇದ್ರಲ್ಲಿ ಏನ್ ಮಹಾಲಾಭ ಐತೆ ಅಂತ. ಇದು ಸಮುದ್ರದ ಉಪ್ಪು. అవును. ಇಕ್ಕಡುಂದಿ ಆಫ್ಘಾನಿಸ್ತಾನದ ಉಪ್ಪು. ಈ ಉಪ್ಪನ್ನ ಸಮುದ್ರದ ಉಪ್ಪಲ್ಲಿ ಮುಳುಗಿಸಿದ್ರೆ ಒಂದು ಪಾಕೆಟ್ಗೆ 10,000 ರೂಪಾಯಿ ದೊರಕುತ್ತದೆ. 10,000ನಾ? ఇది ఆర్డినరీ ఉప్పు కాదురా, ఇది చెరస్. ಇದು ಆಫ್ಘಾನಿಸ್ತಾನದಿಂದ వచ్చింది. ನಿನ್ನ ಕೈಲಿರೋ ಪಾಕೆಟ್ ಉಪ್ಪಿಗೆ ಇದರ ಒಂದು ಚಿಟಿಕೆ ಉಪ್ಪನ್ನು ಮಿಕ್ಸ್ ಮಾಡಿದ್ರೆ ಜನ ಕಿಕ್ಕೆದ್ದು ಹುಚ್ಚೆದ್ದು ತೀಸ್ಕೊಂಡ್పోతారు. ಈ ಚೆರಸ್ನ ಇಲ್ಲರ ಉಪ್ಪಿಗೆಲ್ಲ ಮಿಕ್ಸ್ ಮಾಡೋಣ, ರೋಡ್ಗೆ ಹೋಗೋಣ, ಡೀಲರ್ ಹಿಡಿಯೋಣ, ಕೋಟಿ ಕೋಟಿ ಸಂಪಾದನೆ ಮಾಡೋಣ. ವಿಟ್ಲ, ನಮ್ಗೆ ಕೆಲ್ಸ ಅಂದ್ರೆ ಯಾವ ತರ ಕೆಲ್ಸ ಸಿಗುತ್ತಾ? ನಂಗೆ ಗೊತ್ತಿಲ್ಲಪ್ಪ. ನಾನಂತೂ ಇಂಟ್ರೂ ಹೋಗ್ತಾನೆ ಇರ್ತೀನಿ. ಹೋಗೋದೊಂದ್ ಕೆಲ್ಸ, ಬರೋದೊಂದ್ ಕೆಲ್ಸ ಆಗೋಗಿದೆ. ರಾಮಿರೆಡ್ಡಿ ಗಾರು ಏಮಿ బాగా ఆలోచిస్తారు. ಇಂಟರ್ವ್ಯೂಗೆ ಹೋಗಿದ್ವಿ, ಅಲ್ಲಿ ಕೇಳಿದ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಓಹೋ, ಪನಿ ಲೇದು, ಕೆಲಸ ಇಲ್ಲ. ನಿಮಗೆ ಕೆಲಸ ನಾನು ಕೊಡ್ತೀನಿ. ನೀವು ಹಿ ಟೂತ್ ಪೇಸ್ಟ್ ನಲ್ಲಿ ಹಾಲ್ ಮಾಡಿರೋ ಹಲ್ಲುಗಳು ಇನ್ನ ಸರಿನೇ ಹೋಗಿಲ್ಲ. ಅದು ಮೊದಲೇ, ಈಗ ಸರಿಯಾದ ಕೆಲಸ ಕೊಡ್ತೀನಿ. ಏನು ಕೊಡ್ತೀರೋ? ಇನ್ನ ಉಪ್ಪು ಕೊಡ್ತೀನಿ. ಬೇಡಪ್ಪ, BP ಬರುತ್ತೆ. ಅದು ಬಿಡು, ಟೇಸ್ಟ್ చెయ్యి, ಆಮೇಲೆ చెప్పు. ನಾಲ್ಗೆ తీయి. ಸಖತ್ತಾಗಿದೆ ಕಣೋ ಉಪ್ಪು. ಲೋಪದ್ದು ಈ ತರ ಉಪ್ಪು ನಾನು ಯಾವತ್ತೂ ಟೇಸ್ಟೇ ಮಾಡಿಲ್ಲ ಕಣೋ. ಸ್ವಲ್ಪ ಕೇಳಲ್ವಾ? చూడండి పొద్దు ಬಿಟ್ಲ, ಇದಕ್ಕಿರೋ ಡಿಮ್ಯಾಂಡು ಯಾವುದಕ್ಕೂ ಇಲ್ಲ. ಈ ಉಪ್ಪು ಎಲ್ಲೂ ಸಿಗಲ್ಲ, ಫಾರಿನಿಂದ ತರಿಸಿರೋದು. ವಿಟ್ಲ, ನಾವಿದ್ರ ಡೀಲರ್ಶಿಪ್ ತಗೊಂಡ್ಬಿಡೋಣ. ಹೌದು ಕಣೋ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಕಾಣುತ್ತೆ. ನೋಡಿ, ಈ ಡೀಲರ್ಶಿಪ್ ನಿಮ್ಗೆ ಕೊಡ್ತೀನಿ, ಆದ್ರೆ ಮಿಸ್ಟೇಕ್ ಮಾಡಬಾರ್ದು. ಈ ಶಾಂಪಲ್ ಉಪ್ಪು ಕೊಡ್ತೀನಿ, ಇದನ್ನು ತಗೊಂಡೋಗಿ ನಿಮ್ಮ ಮನೇಲಿರೋ ಸಾಂಬಾರ್ಗೆ ಹಾಕಿ. ನಿಮ್ಮ ಮನೆಯವರೆಲ್ಲ ಇದ್ರ ಟೇಸ್ಟ್ ನೋಡ್ತಾರೆ, ಇದೇ ಉಪ್ಪು ಬೇಕು ಅಂತ. ಕಾವಾಲಂటే ಫೋನ್ చేయండి. ಗುಂಟೂರು ವಿಟ್ಲ, ನಾವ್ ಈ ಉಪ್ಪಿನ ಬಿಸ್ನೆಸ್ ಮಾಡಿ ಲಕ್ಷ ಸಂಪಾದಿಸ್ಬೋದಾ? ಒಂದ್ ನಿಮಿಷ, ಇದಕ್ಕೊಂದ್ ಸ್ವಲ್ಪ ನಮ್ಮ ಸೂಪರ್ ಉಪ್ಪನ್ನ ಬೆರೆಸಿದ್ರೆ ಸಖತ್ತಾಗಿರುತ್ತೆ. ಸಾಂಬಾರ್ ಎಫೆಕ್ಟ್ ಹೇಗಿತ್ತು? ಸೂಪರ್ ಆಗಿತ್ತು. ಜ್ಯೂಸ್ ಎಫೆಕ್ಟ್ ಸೂಪರ್ ಆಗಿರುತ್ತೆ, ತೆಪ್ಪಗಿರೋ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಉಪ್ಪೇಂದ್ರ ಯಾಕೆ ಹೇಳ್ತಿದ್ರು ಅಂತ ಇವಾಗ ಗೊತ್ತಾಯ್ತು. ಏನ್ ಟೇಸ್ಟಿ ಆಗಿದೆಯೋ. ಈ ಸೂಪರ್ ಉಪ್ಪನ್ ಕಂಡಿಡ್ದ ಸೂಪರ್ ಮಹಾತ್ಮಂಗೆ ಇಲ್ಲಿಂದಾನೆ ದೊಡ್ಡ ನಮಸ್ಕಾರ. ಅವತ್ತು ಸೂಪರ್ ಉಪ್ಪು ಕೊಟ್ಟವ್ರು ನೀವೇ ಅಲ್ವಾ? ಏನಪ್ಪ ಶೋಯಿಬ್ ಅಖ್ತರ್, ಕೊಟ್ಟೆ ಸ್ಯಾಂಪಲ್ ಮುಗಿಸ್ಕೊಂಡ್ ಬಂದಿರಾಗಿದೆ. ಇವಾಗ 100 ಗ್ರಾಮ್ ಬೇಕಿತ್ತು ಸರ್. ಎಷ್ಟಾಗುತ್ತೆ? 100 ಗ್ರಾಮ್ ಅಂತ 100 ಗ್ರಾಮು. ಈ ಚಿಕ್ಕ ಪ್ಯಾಕೆಟ್ಗೆ 1000 ರೂಪಾಯಿ ಆಗುತ್ತೆ. 1000 ರೂಪಾಯಿನಾ? ಇಲ್ಲೇ ಬಾಯ ಅನ್ನು ನಾಲ್ಗೆ ಹೊರಗಡೆ ತೆಗಿ. ಈಗ ಹೇಳು, ಬೇಕೋ ಬೇಡವಾ ಅಂತ. ಇದಕ್ಕಿಂತ ದೊಡ್ಡ ಪ್ಯಾಕೆಟ್ ಕೊಡಿ. ದೊಡ್ಡ ಪ್ಯಾಕೆಟ್ಗೆ 10,000 ರೂಪಾಯಿ ಆಗುತ್ತೆ. ಕೊಡಲೇ. ಲೇ ಚಂಪಾ, ಇನ್ನೊಂದ್ ಜ್ಯೂಸ್ ಮಾಡ್ಕೊಂಬರ, ಎಲ್ಲ ಉಪ್ಪು ಹಾಕೊಂಡ್ ಕುಡಿಯೋಣ. ಅಸಲ್ ಬಿಸಲ್ ಕಾಕಂಜ ಚಡ್ಗೆ ಮನ ಪಡ್ಯಾ ಸುಮ್ರಿಗೆ ಗಂಡಗಾಸ್ಬಿಟ್ಟಿರ್ರಿ. ನಾನಲ್ಲ ಸರ್, ಇವ್ರೇನೋ ಕೊಟ್ಟಿದ್ ನಿನ್ಗೆ? ಹೌದು ಸರ್, ಇವರೇ ಉಪ್ಪು ಕೊಟ್ಟಿದ್ದು. ನಿಮ್ ಮಾತ್ರ ಉಪ್ಪು ತಗೊಂಡು ಇವ್ನ ಎಲ್ಲಾ ಕಡೆ ಮಾರ್ತಾ ಇದ್ದೇನ್ರಿ. ಹೌದು, ನಾವೇ ಇವ್ರಿಗೆ ಉಪ್ಪಿನ ಮಾರಿದ್ದು. ಮೇಡಮ್, ಅದು ಉಪ್ಪಲ್ಲ, ಡ್ರಗ್ಸು. ಅದ್ ತಗೊಂಡ್ರೆ ಕಿಕ್ ಬರುತ್ತೆ. ಅದಕ್ಕೆ ಇರ್ಬೇಕು ನನಗೆ ಎಕ್ಕ ಚಿಕ್ಕಿ ಕಿಕ್ ಹೊಡಿತಾ ಇದೆ. ಈಗಿಂದ ಈಗಲೇ ಅರೆಸ್ಟ್ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಗುಂಟೂರ್, ಈಗ ನೀನು ನಮ್ಮ ವಶದಲ್ಲಿದ್ದೀಯ. ನಾವೆಲ್ಲರೂ ಹೇಳಿದ ಹಾಗೆ ನೀನ್ ಕೇಳಬೇಕು. ನೋಡ, ನಿನ್ನ ಸೊಂಟಕ್ಕೆ ಒಂದು ಬಾಂಬನ್ನ ಕಟ್ಟಿದೀವಿ. ಈ ರೆಡ್ ಬಟನ್ನ ಹೆಬ್ಬೆರಳಲ್ಲೇ ಅಮುಕ್ಬಿಟ್ರೆ ಕ್ಷಣ ಮಾತ್ರದಲ್ಲಿ ನೀನು ಗಿಜ ಗಿಜ ಗಿಜ. ನೀವ್ ಹೇಳ್ದಂಗೆ ಕೇಳ್ತೀನಿ. ಹಲೋ ಗುರು, ನಾನ್ ಗುಂಟೂರು. ಇಲ್ಲಾವ ಒಂದ್ ಕೇಸ್ ಬಂದಿದೆ. వెదవా ఏమే గోల్డ్ కేసా? ఎంత కావాలంట? 2 kg ಬೇಕಂತೆ. 2 ಲಕ್ಷ ರೆಡಿ ಇದೆ. తెస్తాను, ಮಾಲ್ ಇಸ್ತಾನು, ಅಕ್ಕಡೆ ಉಂಟು. ಬರಲೇಬೇಕು, ಇಲ್ಲ ಅಂದ್ರೆ ನೀನು ಕ್ಷಣ ಮಾತ್ರದಲ್ಲಿ ಗಿಜ ಗಿಜ. గుంటూరు 2 kg తెచ్చాను. దుడ్డు రెడీనా? డబ్బు ఉంది ఇక్కడ. కరెక్ట్ గా ఉందా? కరెక్ట్ గా ఉంది. వస్తారు ರಾಮರೆಡ್ಡಿ, ಮಾಲ್ ಸಮೇತ ಸಿಕ್ ಬಿದ್ದಿದ್ಯಾ. ಮಾಡೋದು ಡ್ರಗ್ಸ್ ಬಿಸ್ನೆಸ್. ಅಫ್ಘಾನಿಸ್ತಾನ್ ಉಪ್ಪು ಅಂತ ಜನರಿಗೆ ಯಾಮಾರಿಸ್ತಾ ಇದ್ಯಾ? ಈಗಲಾದ್ರೂ ನಿನ್ಗೆ ಗೊತ್ತಾಯ್ತಲ್ವೇನಪ್ಪ, ನಮ್ಮ ಇಬ್ರು ಹುಡುಗರು ನಿರಪರಾಧಿಗಳತ್ತ. ನೋಡ, ಇವ್ರು ಮಾಡಿರೋ ತಪ್ಪಿಗೆ ಇವರಿಬ್ರು ತಲೆಯನ್ನು ಬೋಳ್ಸಿ ಕತ್ತೆ ಮೇಲೆ ಕೂರ್ಸಿ ಊರು ತುಂಬಾ ಮೆರವಣಿಗೆ ಮಾಡ್ತಾ.